चलो शुरू करते हैं आज का नया व्लॉग। कुछ नया कुछ अलग, अब नो मोर बकवास। मिस्टर संथू व्लॉग्स, सिर्फ सच। ಹಲೋ ಹಾಯ್ ಗೈಸ್, ನಾವು ಇವತ್ತು ಹೋಗ್ತಾ ಇದ್ದೀವಿ ರಾಣಿಪುರಂ. ಮಂಗಳೂರಿನಿಂದ ಬರುವವರಿಗೆ ಸಮಥಿಂಗ್ 100 ಕಿಲೋಮೀಟರ್ ಆಗುತ್ತೆ, ಮತ್ತು ಕಾಸರಗೋಡಿಂದ ಬರುವವರಿಗೆ 50-60 ಕಿಲೋಮೀಟರ್ ಆಗುತ್ತೆ, ಮತ್ತು ಆ ಕಡೆ ಸುಳ್ಯ ಪುತ್ತೂರು ಕಡೆಯವರಿಗೆ ಬಹಳ ಹತ್ತಿರ ಹೋಗುತ್ತೆ, 30-35-40 ಕಿಲೋಮೀಟರ್ ಆಗುತ್ತೆ. ನಾವೀಗ ರಾಣಿಪುರ ಹತ್ತಿರ ರೀಚ್ ಆಗ್ತಾ ಇದ್ದೀವಿ. ರಾಣಿಪುರ ಹತ್ರ ಒಂದು ಟೀ ಸ್ಟಾಲ್ ಹತ್ರ ಈಗ ನಿಲ್ಲಿಸಬೇಕು, ಅಲ್ಲಿ ಚಹಾ ಕುಡಿದು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ನಾವು ಕ್ಯಾಂಟೀನ್ ಹತ್ರ ಗಾಡಿ ನಿಲ್ಲಿಸಿ ಮತ್ತು ಚಹಾ ಕುಡಲಿಕ್ಕೆ ಅಲ್ಲಿ ಪಾಳಂಪುರಿ ಮತ್ತು 2 ಮೊಟ್ಟೆ ತಿಂದು ಹೊಟ್ಟೆ ತುಂಬ ಮಾಡಿ ಮತ್ತೆ ಹೊರಟೆವು. ಅಲ್ಲಿಂದ ಮನೆಯಿಂದ ಹೊರಡುವಾಗ ತುಂಬ ಬಿಸಿಲಿತ್ತು, ಈ ಕಡೆ ಬರುವಾಗ ತುಂಬ ಕೂಲ್ ಆಗ್ತಾ ಉಂಟು ಪ್ಲೇಸ್. ಈಗ ನಾವು ರಾಣಿಪುರಕ್ಕೆ ರೀಚ್ ಆಗ್ತಾ ಬರ್ತಾ ಇದ್ದೇವೆ. 1.5 ಕಿಲೋಮೀಟರ್ ಉಂಟು ಅಷ್ಟೇ. ಈಗ ನಾವು ರೀಚ್ ಆಗಿದ್ದೇವೆ ರಾಣಿಪುರಕ್ಕೆ. ಹಾಯ್, ಬನ್ನಿ ಗೈಸ್, ಈಗ ರಾಣಿಪುರ ಎಕ್ಸಾಕ್ಟ್ಲಿ ರೀಚ್ ಆಗಿದ್ದೇವೆ. ನೋಡಿ ಇಲ್ಲಿ ವ್ಯೂ ಎಲ್ಲ ನೋಡಿ, ಮತ್ತೆ ಹೋಗ್ಲಿಕ್ಕೆ ಉಂಟು ಜರ್ನಿ ಮೇಲೆ. ಇದು ನಾವು ಇವಾಗ ಟಿಕೆಟ್ ಕೌಂಟ್ರಿಗೆ ಬಂದಿದ್ದೇವೆ. ಅಲ್ಲಿ ಪರ್ಸನಿಗೆ ಒಬ್ಬನಿಗೆ 60 ರೂಪಾಯಿ, ಮಕ್ಕಳಿಗೆ 20 ರೂಪಾಯಿ, ಮತ್ತು ಯಾವುದೇ ಕ್ಯಾಮರಾ ಚಾರ್ಜಸ್ ಏನು ತಗೊಳ್ಳಿಲ್ಲ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 3 ಗಂಟೆ ತನಕ ಎಂಟ್ರಿ ಇರುತ್ತೆ ಟ್ರಕ್ಕಿಂಗ್ ಹೋಗ್ಲಿಕ್ಕೆ, ಮತ್ತೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅವರು. ಟಿಕೆಟ್ ಕೌಂಟ್ರ್ ಹತ್ರನೇ ಟಾಯ್ಲೆಟ್ ಇದೆ, ಟಾಯ್ಲೆಟ್ ಯೂಸ್ ಮಾಡ್ಬೋದು. ಮತ್ತು 3 ಕಿಲೋಮೀಟರ್ ಹೋಗ್ಲಿಕ್ಕೆ ಉಂಟು, ಅಲ್ಲಿ ಟಾಯ್ಲೆಟ್ ಯಾವನೂ ಈಗಲ್ಲ ಟ್ರಕ್ಕಿಂಗ್ ಪ್ಲೇಸಲ್ಲಿ. ಮತ್ತು ಇಲ್ಲಿ ನಿಮಗೆ ಸೂಚನೆ ಬರೆದಿದ್ದಾರೆ, ಅದನ್ನು ಓದಿ ಮತ್ತೆ ಹೊರಡಬೇಕು ಟ್ರಕ್ಕಿಂಗಿಗೆ ನೀವು. ಇವಾಗ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೆ ನಾವು ಇಲ್ಲಿಂದ ನಾವು, ಯಾಕೆಂದರೆ ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಯೂಸ್ ಮಾಡಿಲ್ಲ, ಫ್ಲಾಸ್ಕ್ ಎಲ್ಲ ತರ್ಬೋದು ನೀರಿಗೆ, ಮತ್ತು ತಿಂಡಿ ತಿನಿಸು ಪ್ಲಾಸ್ಟಿಕಲ್ಲಿ ಯಾವುದು ತರಲಿಕ್ಕಿಲ್ಲ, ಇಲ್ಲಿ ಎಂಟ್ರಿ ಇಲ್ಲ ಒಳಗೆ, ಇಲ್ಲಿ ಇಟ್ಟೇ ಹೋಗಬೇಕು. ಇಲ್ಲಿ ಚೆಕ್ಕಿಂಗ್ ಮಾಡ್ತಾರೆ ಎಲ್ಲರೂ. ಬನ್ನಿ ಗೈಸ್, ಒಂದು ದಟ್ಟ ಕಾಡಿನ ಮಧ್ಯೆ ನಾವು ಒಂದು ಜರ್ನಿ ಮಾಡುವ, ಒಂದು ದಿನ ಹೋಗುವ. 2.5-3 ಕಿಲೋಮೀಟರ್ ಜರ್ನಿ ಇದೆ. ಅಪ್ಪು ಹೋಗ್ಲಿಕ್ಕೆ ಗುಡ್ಡೆ. ರಾಣಿಪುರ ಟ್ರಕ್ಕಿಂಗ್ ಫುಲ್ ಕ್ರೇಜಿ. ಟ್ರಕ್ಕಿಂಗ್ 3 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ, ಆದರೆ ಇದು 300 ಕಿಲೋಮೀಟರ್ ನಡೆದಾಗುತ್ತೆ, ಫೀಲ್ ಆಗುತ್ತೆ ಅಷ್ಟು. ಮಧ್ಯಾಹ್ನ 1 ಗಂಟೆ ನೋಡಿ, ಕಾಡಿನ ಮಧ್ಯೆ ಹೋಗುವುದಾದ್ರೆ ಸ್ವರ್ಗ ನೋಡಿ, ಶಬ್ದವಾಗಿದೆ, ರಾತ್ರಿ ಥರ ಫೀಲ್ ಆಗುತ್ತೆ. ಎಲ್ಲ ಅನುಭವಿಸಬೇಕು ಟ್ರಕ್ಕಿಂಗ್ ಬಂದು. ನೋಡಿ ಇಲ್ಲಿ 50-60 ವರ್ಷದವ್ರು ಸಹ ಟ್ರಕ್ಕಿಂಗ್ ಬಂದಿದ್ದಾರೆ ನೋಡಿ, ಅವರ ಆರೋಗ್ಯ ಒಳ್ಳೆಯಾಗಿರುತ್ತೆ. ಹೋಗುವ 1 ಕಿಲೋಮೀಟರ್ ನಡುವಾಗ ನಮಗೆ ಸುಸ್ತಾಗಿದೆ, ತುಂಬ ನಡಿಲಿಕ್ಕಾಗಲ್ಲ, ಅಷ್ಟು ಸುಸ್ತಾಗಿದೆ. ಯಾಕೆಂದ್ರೆ ಫ್ಯಾಮಿಲಿ ಬರ್ಬೋದು, ಮಕ್ಕಳನ್ನ ತರೋದು ಭಾರಿ ಕಷ್ಟ ಇಲ್ಲಿ, ಯಾಕಂದರೆ ಇಲ್ಲಿ ರೋಡೆಲ್ಲ ಸರಿ ಇಲ್ಲ, ದೊಡ್ಡ ಕಲ್ಲುಂಟು ನೋಡಿ, ತೋರಿಸ್ತೇನೆ ನೋಡಿ. ಇಲ್ಲಿ ಸ್ವಲ್ಪ ಟ್ರಕ್ಕಿಂಗ್ ಮಾಡುವಾಗ ಜಾಗ್ರತೆ ಮಾಡಬೇಕು, ಯಾಕಂದರೆ ಕಲ್ಲುಂಟು, ದೊಡ್ಡ ಕಲ್ಲು, ಹಾಗೆ ನಡೆಯುವಾಗ ಜಾಗ್ರತೆ ನಡಿಬೇಕು. ಸ್ವಲ್ಪ ಮಳೆ ಇದ್ದಾಗ ನಮಗೆ ಸ್ವಲ್ಪ ಈಸಿ ಆಯಿತು, ಇಲ್ಲದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ನಮಗೆ. ಕೇರಳದ ಒಂದು ಹತ್ತಿರದಲ್ಲಿ ಊಟಿ ಅಂದರೆ ಅದು ರಾಣಿಪುರಂ. ಒಳ್ಳೆ ಜೂನ್-ಜುಲೈ ತಿಂಗಳಿಗೆ ಬರಬೇಕು, ಒಳ್ಳೆ ವೈಪ್ ಮಾಡ್ಬೋದು ಅಂದರೆ ಫ್ರೆಂಡ್ಸ್ ಜೊತೆ. ಮತ್ತು ಇದು ಒಳ್ಳೆ ಕ್ಲೈಮೇಟ್ ಇರುತ್ತೆ. ನಾವಿವತ್ತು ಸಂಡೇ ಬಂದಿದ್ದೇವೆ, ಇಲ್ಲಿ ತುಂಬ 2,000-3,000 ಜನ ಸೇರಿದ್ದಾರೆ ಇವತ್ತು. ಒಳ್ಳೆ ಕ್ರೌಡ್ ಉಂಟು ಇವತ್ತು. ಟ್ರಕ್ಕಿಂಗಲ್ಲಿ ನಮ್ಮ ಹೈಟ್ ಹೋದಾಗೆ ನಮಗೆ ಸ್ವಲ್ಪ ಕೂಲಾಗಿ ಸಿಗುತ್ತೆ ನೋಡಿ. ಅಲ್ಲಿ ಫಾಗೆಲ್ಲ ಸಿಗುತ್ತೆ, ತುಂಬ ಕೂಲ್ ಪ್ಲೇಸ್. ಯಾಕೆಂದರೆ ಸಮುದ್ರ ಮಟ್ಟದಿಂದ ಎಷ್ಟು ಹೈಟ್ ಇದೆ ಅಂತೆ, ಎಷ್ಟು 1000 ಅಡಿ ಹೈಟ್ ಇದೆ ಅಂತೆ ನೋಡಿ ಅಂತೆ ಫುಲ್ಲು. ಎಲ್ಲ ಕೂಲ್ ಪ್ಲೇಸ್, ಎಲ್ಲ ಟ್ರಕ್ಕಿಂಗ್ ಅಂದರೆ ಇದೇ ಪ್ಲೇಸ್ ಅಂದರೆ ಸ್ವರ್ಗ. ಇನ್ನು ನಮಗೆ ಲಾಸ್ಟ್ ಎಂಡ್ ಪಾಯಿಂಟ್ ಅಂದರೆ ವ್ಯೂ ನೋಡಲಿಕ್ಕೆ ಒಂದು ಪ್ಲೇಸ್ ಸಿಗುತ್ತೆ, ಬಂಡೆಕಲ್ಲಿನಂತೆ. ಹಾಗೆ 1 ಕಿಲೋಮೀಟ್ರ್ ಉಂಟು, ಒಂದು 2.5 ಕಿಲೋಮೀಟ್ರ್ ನಾವು ಮುಗಿಸಿ ಬಂದಿದ್ದೇವೆ. ತುಂಬ ಹೈಟ್. ಇಲ್ಲಿ ನಾವು ಸೆಲ್ಫ್ ಪಿಕ್ ಒಂದು ತಗೊಂಡೆವು ನಾವು ಇಲ್ಲಿ. ಬನ್ನಿ ಗೈಸ್, ಹೋಗುವ. ಸ್ವಲ್ಪ ಅರ್ಧ ಗಂಟೆ ಇದೆ ಜರ್ನಿ, ಮುಗಿಸುವ. ಯಾಕೆಂದರೆ ಜೂನ್-ಜುಲೈಲಿ ಬಂದರೆ ತುಂಬ ಕೂಲಾಗಿ ವೆದರ್ ಸಿಗುತ್ತೆ ನೋಡಿ. ಬಿಸಿಲಿಗೆ ಬಂದರೆ, ಬೇರೆ ಡಿಸೆಂಬರ್ ತಿಂಗಳಲ್ಲಿ ಬಂದರೆ ತುಂಬ ಕಷ್ಟ ಆಗುತ್ತೆ ಜರ್ನಿ, ಯಾಕೆಂದರೆ ಅಷ್ಟು ಹೀಟಾಗಿರುತ್ತೆ, ತುಂಬ ಕಷ್ಟ ಆಗುತ್ತೆ ಟ್ರಕ್ಕಿಂಗ್ ಮಾಡಲಿಕ್ಕೆ. ಇವತ್ತು ಈ ಸಲ ಮಂಗಳೂರು ತುಂಬ ಜನ ಬಂದಿದ್ದಾರೆ, ಮಂಗಳೂರು, ಬೆಂಗಳೂರು ಆ ಕಡೆಯಿಂದ ತುಂಬ ಜನ ಬಂದಿದ್ದಾರೆ. ನೋಡುವ, ಸಿಕ್ಕಿದರೆ ಮಾತಾಡಿಸುವ ನಮ್ಮೂರಿನವರು. ಇದೆಲ್ಲ ಪ್ಲೇಸ್ ಫೋಟೋಶೂಟಿಗೆ ಹೇಳಿದ ಪ್ಲೇಸ್ ನೋಡಿ ಹೇಗೆ ಉಂಟು ವ್ಯೂ. ತುಂಬ ಜನ ಹೋಗಿ ಮುಗಿಸಿ ಬರ್ತಾ ಇದ್ದಾರೆ, ಟ್ರಕ್ಕಿಂಗ್ ಮುಗಿಸಿ ಬರ್ತಾ ಇದ್ದಾರೆ. ಎಲ್ಲ ಇವತ್ತು ಎಷ್ಟೋ 1000 ಜನ ಬಂದಿದ್ದಾರೆ ಅಂತೆ. ಇದೆಲ್ಲ ನಮ್ಮ ಕಡೆ ಜನ ಆಗಿರಬೇಕು, ನೋಡುವ, ಸಿಕ್ಕಿದ್ರೆ ಮಾತಾಡಿಸುವ. ಬೆಸ್ಟ್ ಕ್ಲೈಮೇಟ್ ಉಂಟು ಗೈಸ್, ಬನ್ನಿ ವಿಸಿಟ್ ಮಾಡಿ. ಊರು ಬ್ರೋ, ಯೂಟ್ಯೂಬ್ ಚಾನಲ್ ಮಂಗಳೂರು.
ಫುಲ್ ಕ್ರೌಡ್ ನಾನ ನಮ್ಮ ಒಂದು ಸಪರೇಟ್ ಪ್ಲೇಸ್ ಹೋತು ಫುಲ್ ವೈಬ್ ಮಾಲ್ಪೋನಾಗ್ಲಿ ಎಂಚಲ ವೈಬ್ ಮಾಲ್ಪೋಲಿ ಬರ್ತದೆ ಮಂಡೆ ಬಾಯ್ ಕೆಲವು ಜನ ಇಲ್ಲಿ ಮಂಗಳೂರಿನ ಕಡೆಯವರೆಲ್ಲ ಮುಗಿಸಿ ಬರ್ತಾ ಇದ್ದಾರೆ ರಿಟರ್ನ್ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಅರ್ಧದಲ್ಲಿ ನಾವು ಬರುವಾಗ ಈಗ ಮಳೆ ಬಂತು, ಮಳೆ ಸಿಕ್ತು ನಮಗೆ. ಜಾಕೆಟ್ ತಂದರೆ ನಾವು ಬಚಾವಾಗಿದ್ದೇವೆ. ಎಂಥ ಮಳೆ ನಾವು ಕಾಯ್ತಾ ಇದ್ದೀವಿ ಯಾವಾಗ ಮಳೆ ಬರ್ತದೆ ಅಂತ. ಕೆಳಗಡೆ ಬರುವಾಗ ತುಂಬ ಬಿಸಿಲು, ತುಂಬ ಬೇಸರ ಆಗ್ತಿತ್ತು. ಟ್ರಕ್ಕಿಂಗ್ ಬರುವಾಗ ತುಂಬ ಮಳೆ ಬಂದರೆ ತುಂಬ ಖುಷಿ ಆಗುತ್ತೆ, ಎಂಜಾಯ್ ಮಾಡಲಿಕ್ಕೆ ತುಂಬ ಆಗುತ್ತೆ. ಮಳೆ ಬಂದರೆ ಟ್ರೆಕ್ಕಿಂಗ್ ತುಂಬ ಕಷ್ಟ ಆಗುತ್ತೆ. ಟ್ರೆಕ್ಕಿಂಗ್ ಅಂದರೆ ಮಳೆ, ಚಿಕ್ಕ ದಾರಿ, ಕಲ್ಲಿನ ಮಧ್ಯೆ ಚಿಕ್ಕದಾದ ದಾರಿಯಿಂದ ನಾವು ಕಾಯಬೇಕಾಗುತ್ತೆ. ಅವಸರ ಮಾಡಿದರೆ ಜೀವಕ್ಕೆ ಅಪಾಯ. ಅದಕ್ಕೆ ಕಲ್ಲಿನ ಮಧ್ಯೆ ನಮ್ಮ ಓಡಾಟ. ಟ್ರೆಕ್ಕಿಂಗ್ ಬರೋದೇ ಒಂದಿಷ್ಟ. ಟ್ರೆಕ್ಕಿಂಗ್ ಬಂದರೆ ಎಲ್ಲ ಅನುಭವಿಸ್ಬೇಕು. ಚಳಿ, ಮಳೆ, ಕಾಲು ನೋವು ಎಲ್ಲ ಬದಿಗಿಟ್ಟು ಎಲ್ಲ ಹೋಗಬೇಕು, ಎಲ್ಲ ಎಂಜಾಯ್ ಮಾಡಬೇಕು. ಸಿಕ್ಕಿದ್ದಲ್ಲಿ ಫೋಟೋ ತೆಗೆದುಕೊಂಡು ಎಂಜಾಯ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಹೋದರೆ ಅದೊಂದು ಸ್ವರ್ಗ ಅಂತ ಇರ್ಬೋದು. ಕೆಲವು ಜನ ಖುಷಿಯಿಂದ ಹೋಗ್ತಾ ಇದ್ದಾರೆ. ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟ ಆಗಿರ್ಬೋದು ಅವರಿಗೆ. ಹಾಗೆ ತುಂಬ ಸುಂದರವಾದ ಪ್ಲೇಸ್. ಯಾಕೆಂದರೆ ಇಂಥ ಪ್ಲೇಸ್ ಎಲ್ಲಿ ಸಿಗಲ್ಲ ನೋಡಿ. ಇಲ್ಲಿ ದೊಡ್ಡ ಬಂಡೆಕಲ್ಲಿನ ಅಡಿಯಲ್ಲಿ ಒಂದು ಫೋಟೋ ತೆಗೆದು ಒಂದು ಖುಷಿಯೇ ಬೇರೆ. ಕೊನೆಗೆ ನಾವು ರೀಚ್ ಆಗಿದ್ದೇವೆ ಎಂಡ್ ಪಾಯಿಂಟ್ ಹತ್ತಿರ. ತುಂಬ ಗಾಳಿ, ಮಳೆ ಬರ್ತಾಂಡು ಈಗ ಸ್ವಲ್ಪ ನಿಂತಿದೆ. ವಾವ್, ಸೂಪರ್ ಪ್ಲೇಸ್ ರಾಣಿಪುರಂ. ಗೈಸ್ ಬನ್ನಿ ಎಂಜಾಯ್ ಮಾಡಿ. ಇಂಥ ಜಾಗಕ್ಕೆಲ್ಲ ಜೂನ್ ಜುಲೈಲಿ ಬರಬೇಕು ನೀವು, ಯಾಕೆಂದರೆ ಅಲ್ಲಿ ಒಳ್ಳೆ ವ್ಯೂ ಸಿಗುತ್ತೆ, ಕೂಲಾಗಿರುತ್ತೆ. ನಿಮಗೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಸ್ವಲ್ಪ ಆಯಾಸ ಆಗಲ್ಲ ತುಂಬ. ಬನ್ನಿ ಗೈಸ್, ಎಂಜಾಯ್ ಮಾಡಿ. ನಾವಿನ್ನು ಹೊರಡುವುದು ರಿಟರ್ನ್. ಕೆಳಗೆ ಹೋಗಿ ಎಂಥ ತಿಂಡಿ ತಿನ್ನಬೇಕು. ಬಾಯ್ ಗೈಸ್. ತುಂಬ ಹಸಿವಾಗ್ತಿತ್ತು. ಕೆಳಗಡೆ ಮಾವಿನಕಾಯಿ ಮತ್ತು ಪೈನಾಪಲ್ಲು ಮಾಡ್ತಾಯಿದ್ರು, ಅದನ್ನು ನಾವು ಟೇಸ್ಟ್ ಮಾಡಿದ್ದೇವೆ. ಅಲ್ಲಿಂದ ನಾವು ಈಗ ಹೊರಡೋದು. ನಮ್ಮದು ಗಾಡಿದು ಎಕ್ಸ್ಟ್ರೇಟರ್ ಕಟ್ಟಾಗಿದೆ. ಯಾಕಂದರೆ ರಾಣಿಪುರದಿಂದ ಮನೆಗೆ ಹೋಗ್ತಿರುವಾಗ ಕಟ್ಟಾಯಿತು. ಅಲ್ಲಿ ಯಾರೂ ಗೊತ್ತಿಲ್ಲ, ಪರಿಚಯವೇ ಇಲ್ಲ ನಮಗೆ. ಪಾಪ ಅಬ್ಬುಬಕ್ಕರ್ ಅಂತೇಳಿ ಕುಂಡಕೋಯಿ ಅವರ ಊರು. ತುಂಬ ಹೆಲ್ಪ್ ಮಾಡಿದರು. ಯಾಕೆಂದರೆ ನಮಗೆ ದೇವರು ಸಿಕ್ಕಂಗಾಗಿದೆ. ಇಲ್ಲಿ ಆ ಊರಲ್ಲಿ ಎಲ್ಲರೂ ಒಳ್ಳೆಯವರೇ. ಯಾಕೆಂದರೆ ಆ ಟೈಮಲ್ಲಿ ನಮಗೆ 5:30 ಗಂಟೆ ಸಂಜೆ, ಆದಿತ್ಯವಾರ, ಎಲ್ಲ ಪಿಟ್ಟರಿರಲ್ಲ, ಸ್ಪೇರ್ ಪಾರ್ಟ್ಸ್ ಇಲ್ಲ. ಆದರೆ ಇವರು 50 ಕಿಲೋಮೀಟ್ರ್ ಹೋಗಿ ಎಕ್ಸ್ಟ್ರೇಟರ್ ತಂದು ಹಾಕಿ ನಮ್ಮನ್ನು ಚಂದವಾಗಿ ಮನೆ ಕಳಿಸಿದ್ದಾರೆ ಅವರು. ತುಂಬ ಥ್ಯಾಂಕ್ ಯು ಅಬ್ಬುಬಕ್ಕರ್. ಮತ್ತು ಅವರ ಜೊತೆ ಒಂದು ಸೆಲ್ಫಿ ತೊಗೊಂಡೇವು ನಾವು. ತುಂಬ ಹೆಲ್ಪ್ ಮಾಡಿದರು. ನಾವು ಯಾರಿಗೆ ಮತ್ತೊಬ್ಬರಿಗೆ ಒಳ್ಳೆಯದು ಬಯಸಿದೆ, ದೇವರು ಯಾವ ರೂಪದಲ್ಲಿ ಬಂದು ಸಹಾಯ ಮಾಡ್ತಾರೆ ಅಂತ ಇದೇ ಸಾಕ್ಷಿ ನನಗೆ. ಓಕೆ ಗೈಸ್, ಬಾಯ್, ಟೇಕ್ ಕೇರ್. ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ನ ಬ್ಲಾಗಲ್ಲಿ ಸಿಗ್ತೇನೆ. ಬಾಯ್, ಟೇಕ್ ಕೇರ್.